Good morning, children. Today I am going to explain the lesson 11 neighborhood. It is one of the lesson in social. Social is the one of the branch of EVS. Understood? What is the name of the lesson? Neighborhood. Neighborhood means what? Surroundings near our house or school or the things, that is called neighborhood. ನೈಬರ್ಹುಡ್ ಅಂದರೆ ಏನು? ನಮ್ಮ ಸುತ್ತಮುತ್ತಲು ಇರುವಂತಹ ಪರಿಸರ. ನಮ್ಮ ಸುತ್ತಮುತ್ತಲು ಏನಿದೆ, ನಮ್ಮ ಮನೆಯ ಸುತ್ತ ಆಗಿರ್ಬೋದು, ಆಫೀಸ್ ಸುತ್ತ ಆಗಿರ್ಬೋದು, ಸ್ಕೂಲ್ ಸುತ್ತ ನಮ್ಮ ಸುತ್ತಮುತ್ತಲಿರುವಂತಹ ಪ್ರದೇಶವನ್ನು ನಾವು ನೈಬರ್ಹುಡ್ ಅಂತ ಹೇಳ್ತೇವೆ. ಐಡೆಂಟಿಫೈ ದ ವರ್ಕ್ ದಟ್ ಟೇಕ್ಸ್ ಪ್ಲೇಸ್ ಅಟ್ ಹೋಮ್ ಆ್ಯಂಡ್ ಇನ್ ದ ನೈಬರ್ಹುಡ್. ಅಂಡರ್ಸ್ಟ್ಯಾಂಡ್ ದ ಕೋಆಪರೇಷನ್ ಆಫ್ ದ ನೈಬರ್ಸ್. ಸೊ ಇಲ್ಲಿ ನಾವು ನೈಬರ್ಸ್ ಅಂದರೆ ನಮ್ಮ ಅಕ್ಕಪಕ್ಕದವರು, ನೆರೆಹೊರೆಯವರು. ಸೊ ಹೇಗೆ ನಾವು ಅಕ್ಕಪಕ್ಕದ ಹೌ ಟು ಲೀಡ್ ದ ಲೈಫ್ ವಿತ್ ನೈಬರ್ಸ್, ಹೌ ಟು ಲುಕ್ ಆಫ್ಟರ್ ಅವರ್ ನೈಬರ್ಹುಡ್ ಆರ್ ಅವರ್ ಸರೌಂಡಿಂಗ್ಸ್ ಇನ್ ಹೋಮ್ ಆರ್ ಎನಿ ವರ್ಕಿಂಗ್ ಪ್ಲೇಸ್. ಅಂಡರ್ಸ್ಟುಡ್? ಸೊ ಚಿಲ್ಡ್ರನ್ಸ್, ಲುಕ್ ಅಟ್ ದಿಸ್ ಪಿಕ್ಚರ್. ದೇರ್ ಆರ್ 4 pictures are given. Open your textbook 72. In first page, look, there is a dirt in front of the house. Kamala, come, let's sweep. There is a, what is in front of the house? What is happening here? There is a water around the tap. Now it looks clean. How is the place near the tap? What they are doing? ನೋಡಿ, ಇಲ್ಲಿ 4 ಚಿತ್ರಗಳನ್ನು ಕೊಟ್ಟಿದ್ದಾರೆ ಅಲ್ವಾ? ಸೊ ಈ ಚಿತ್ರಗಳನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ? ದೇರ್ ಆರ್ 2 children are standing there near the house. ಆ್ಯಂಡ್ ದೇರ್ ಈಸ್ ಎ ಬಕೆಟ್. ಆ ಬಕೆಟಲ್ಲಿ ಕಸ ತುಂಬಿ ಆ ಕಡೆ ಈ ಕಡೆ ಚೆಲ್ಬಿಟ್ಟಿದೆ. ಅದು ಮನೆ ಮುಂದೆ ಅಲ್ವಾ? ಇಟ್ ಈಸ್ ಎ ಡರ್ಟಿ. ಮನೆ ಮುಂದೆ ಈ ಥರ ಕಸ ಇಟ್ಕೊಳ್ತಾರಾ? ಇಲ್ಲ ಅಲ್ವಾ? ನಮ್ಮ ನೈಬರ್ಹುಡ್ ಕ್ಲೀನ್ ಇದ್ದರೆ ಅವರ್ ಹೆಲ್ತ್ ಆಲ್ಸೋ ವೆರಿ ಹೆಲ್ದಿ. ಅವರ್ ಹೆಲ್ತ್ ವಿಲ್ ಬಿ ವೆರಿ ಹೆಲ್ದಿ. ನಮ್ಮ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಸೊ ನಾವು ನಮ್ಮ ಮನೆ ಸುತ್ತಮುತ್ತ ಈ ರೀತಿಯ ಕಸವನ್ನು ಹಾಕಬೇಕಾ? ಇಲ್ಲ ಅಲ್ವಾ? ಸೊ ಈ ರೀತಿ ಮನೆ ಸುತ್ತಮುತ್ತ ಈ ಕಸವನ್ನು ಹಾಕಬಾರ್ದು. ಆ ಮನೆಯನ್ನು ಹೇಗಿಟ್ಕೊಳ್ಬೇಕು? ವಿತ್ ಕ್ಲೀನ್. ಮನೆ ಸುತ್ತಮುತ್ತ ಹೇಗಿರಬೇಕು ಪರಿಸರ? ವಾಟ್ ಟೈಪ್ ಆಫ್ ಎನ್ವೈರನ್ಮೆಂಟ್ ಸರೌಂಡಿಂಗ್ಸ್ ಇನ್ ಅವರ್ ಹೌಸ್? ಇಟ್ ಶುಡ್ ಬಿ ಕ್ಲೀನ್ನಾ? ಸೊ ಹೀಗೆ ಕಸವನ್ನು ಚೆಲ್ಲಬಾರ್ದು. ಸೊ ಏನಿದೆ? ಗಾರ್ಬೇಜ್ ಇದೆ. ವಾಟ್ ಈಸ್ ದ ಇನ್ ಫ್ರಂಟ್ ಆಫ್ ದ ಹೌಸ್? ದೇರ್ ಈಸ್ ಎ ಗಾರ್ಬೇಜ್. ಸೊ ಇಟ್ ಈಸ್ ರಸ್ತೆ ತುಂಬ ಅದು ಚೆಲ್ಲಿದೆ ಅಲ್ವಾ? ಸೊ ಸೆಕೆಂಡಲ್ಲಿ ಏನಿದೆ? ಕಮಲ, ಕಮ್, ಲೆಟ್ಸ್ ಸ್ವೀಪ್. ಸೊ ಇಲ್ಲೇನಾಗಿದೆ? ಅಲ್ಲಿ ಸ್ವೀಪ್ ಮಾಡ್ತಾ ಇದ್ದಾರೆ. ಕಮಲ ಏನು ಮಾಡ್ತಾ ಇದ್ದಾಳೆ? ಆ ಕಸವನ್ನು ತುಂಬ್ತಾ ಇದ್ದಾಳೆ. ನೆಲದ ಮೇಲೆಲ್ಲ ಬಿದ್ದಿದೆ ಅಲ್ವಾ? ಸೊ ವಾಟ್ಸ್ ಹ್ಯಾಪನ್ ಹಿಯರ್? ಅಲ್ಲಿ ಬಿದ್ದಂತಹ ಕಸವನ್ನು ಅವರು ತುಂಬ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸರೌಂಡಿಂಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್. ಎಲ್ಲಿ ಸರೌಂಡಿಂಗ್ಸ್ ಕ್ಲೀನ್ ಇರುತ್ತೆ ಅಲ್ಲಿ ನಮಗೆ ರೋಗ ಏನೂ ಬರೋದಿಲ್ಲ. ಅಂಡರ್ಸ್ಟುಡ್? ಸೊ ಥರ್ಡ್ ಪಿಕ್ಚರ್ ನೋಡಿ. ದೇರ್ ಈಸ್ ಎ ವಾಟರ್ ಅರೌಂಡ್ ದ ಟ್ಯಾಪ್. ಅಲ್ಲಿ ಟ್ಯಾಪ್ ಇದೆ, ಅದು ಸುತ್ತ ನೀರು ನಿಂತಿದೆ ಅಲ್ವಾ? ಹೌ ಈಸ್ ದ ಪ್ಲೇಸ್ ನಿಯರ್ ದ ಟ್ಯಾಪ್? ಇಟ್ ಈಸ್ ಎ ಪಾಚಿ ಕಟ್ಟಿದೆ, ಬಟ್ ಕಸ ಎಲ್ಲ ತುಂಬಿಕೊಂಡಿದೆ ಅಲ್ವಾ? ಹಂಗೆ ನೀರಿದ್ರೆ ಏನಾಗುತ್ತೆ? ಅಲ್ಲಿ ಇನ್ಸೆಕ್ಟ್ಸ್ ಜಾಸ್ತಿ ಆಗುತ್ತೆ, ಮಸ್ಕಿಟೋಸ್ ಬರುತ್ತೆ. ಅದು ನಮಗೆ ಕಚ್ಚಿದ್ರೆ ಜ್ವರ ಬರುತ್ತೆ. ಸೊ ನಾವು ಟ್ಯಾಪ್ ಸುತ್ತಮುತ್ತ ಹೇಗಿಟ್ಕೊಳ್ಬೇಕು? ಕ್ಲೀನಾಗಿ ಇಟ್ಕೊಳ್ಬೇಕು ಅಲ್ವಾ? ಸೊ ಅಲ್ಲಿ ದೇರ್ ಆರ್ 2 children are standing in front of the tap and they discussed about the what happened in the tap, near the tap, and also they see the tap, around the tap. And in another picture is there is a, now it looks clean. ನೋಡಿ, ಈ ಪಿಕ್ಚರಲ್ಲಿ ಏನಾಗಿದೆ? ಕ್ಲೀನಾಗಿ ಕಾಣ್ತಾ ಇದೆ ಅಲ್ವಾ? ಸೊ ನೀರಿನ ಸುತ್ತಮುತ್ತ ಇರುವಂತಹ ಕಸವನ್ನು ಏನು ಮಾಡ್ತಾ ಇದ್ದಾರೆ? ಅವರು ಸ್ವೀಪ್ ಮಾಡ್ತಾ ಇದ್ದಾರೆ, ಕ್ಲೀನ್ ಮಾಡಿದ್ದಾರೆ. ಅದರಿಂದ ಇಟ್ ಈಸ್ ವೆರಿ ಕ್ಲೀನ್. ಸೊ ಏನು ಹೇಳುತ್ತೆ? ವಾಟ್ ಈಸ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಆಲ್ ದೀಸ್ ಅಂದರೆ ವಿ ಕ್ಲೀನ್ ಅವರ್ ಸರೌಂಡಿಂಗ್ಸ್. ನಮ್ಮ ಸರೌಂಡಿಂಗ್ಸನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಿಯರ್ ಹೋಮ್ ಆರ್ ಅವರ್ ವರ್ಕಿಂಗ್ ಪ್ಲೇಸ್ ಆರ್ ಅವರ್ ಸರೌಂಡಿಂಗ್ಸ್. ಸೊ ಇಟ್ ಈಸ್ ದ, so when you are make a dirty in our surroundings, our environment become polluted. ಸೊ ನಮ್ಮ ಆ ರೀತಿ ಕಸವನ್ನು ಮಾಡಿದ್ರೆ ನಮ್ಮ ಎನ್ವೈರ್ಮೆಂಟ್, ಸುತ್ತಮುತ್ತಲ ಪರಿಸರ ಏನಾಗುತ್ತೆ? ಹಾಳಾಗುತ್ತೆ ಅಲ್ವಾ? ಸೊ ಇದು ಇದರಲ್ಲಿ ತೋರಿಸಿದ್ದಾರೆ. ಸೊ ನೈಬರ್ಹುಡ್ ಮೀನ್ಸ್ ಸರೌಂಡಿಂಗ್ಸ್.
ವೇರ್ ವಿಲ್ ಲೀವ್, ನಾವು ಸುತ್ತಮುತ್ತಲು ನಿಲ್ಲಿಸುವಂತಹ ಪರಿಸರವನ್ನು ನೈಬರ್ಹುಡ್ ಅಂತ ಹೇಳ್ತೇವೆ. ಸೊ ಇನ್ ನೆಕ್ಸ್ಟ್ ಪೇಜ್, ಓಪನ್ ಯುವರ್ ನೆಕ್ಸ್ಟ್ ಪೇಜ್, ಪೇಜ್ ನಂಬರ್ 73 ಚಿಲ್ಡ್ರನ್ಸ್. ವಾಟ್ ಈಸ್ ಇನ್ ದ ನೆಕ್ಸ್ಟ್ ಪೇಜ್? ಓಪನ್. ಸೊ Rama is calling, come let's go. Sarasu, Kamala, Uma all come. Why did Rama call everyone? So another picture is there. We are decorated this room quickly, haven't we? What are they doing? Oh Amma, why is Ravi crying? Don't cry dear. What does Ravi stop crying? Why does the Ravi stop crying? And another picture is last picture in the page. That is that so many members of the families, they fly the kite, no? So what do you learn about all this? So the neighbors also very important for everyone. How to live with our neighbors? How to live with our cooperatively, no? Friendly. ಸೊ ಏನು ಹೇಳತ್ತಿ 4 ಪಿಕ್ಚರ್ಗಳನ್ನು ನೋಡಿದಾಗ ನಮಗೆ, ಈ ಒಂದು ಪುಟವನ್ನು ನೋಡಿದಾಗ ನಮಗೆ ಏನು ಅನಿಸುತ್ತೆ ಅಂದರೆ, ನಮ್ಮ ಅಕ್ಕಪಕ್ಕದವರು ನೈಬರ್ಸ್ ಜೊತೆಗೆ ನಾವು ಪ್ರೀತಿಯಿಂದ ಇರಬೇಕು ಅಲ್ವಾ. ಸೊ ಅವಳು ರಂಗೋಲಿ ಹಾಕ್ತಾ ಇದ್ದಾಳೆ, ಅವಳು ಫ್ರೆಂಡ್ಸನ್ನು ಕರಿತಾ ಇದ್ದಾಳೆ, ದೇ ಆಲ್ಸೋ ಹೆಲ್ಪ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಹೇಗೆ ನೈಬರ್ಸ್ ಜೊತೆಗೆ ಅವ್ರು ಇರಬೇಕು ಅನ್ನೋದನ್ನು ಈ ಪಿಕ್ಚರ್ಸಿಂದ ತೋರಿಸುತ್ತೆ ನೋಡಿ. ಎಲ್ಲರೂ ಸೇರಿಕೊಂಡು ಆ ಮನೆಯನ್ನು ಡೆಕೋರೇಟ್ ಮಾಡ್ತಾ ಇದ್ದಾರೆ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ರವಿ ಬಿದ್ದುಬಿಟ್ಟಿದ್ದಾನೆ. ಹೋ ಅಮ್ಮ, ಬಿದ್ದ ತಕ್ಷಣ ಅಮ್ಮ ಅಂತ ಕೂಗ್ತಾನಲ್ವ, ಹೋ ಅಮ್ಮ, ಹೀ ಈಸ್ ಕ್ರೈಯಿಂಗ್, ಅಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ಅಲ್ಲಿ ಪಕ್ಕದ ಮನೆಯವ್ರು ಬಂದು ಅಮ್ಮ ಡೋಂಟ್ ಕ್ರೈ ಡಿಯರ್ ಅಂತೇಳಿ ಅವನನ್ನು ಸಮಾಧಾನ ಪಡಿಸ್ತಾ ಇದ್ದಾಳೆ. ಅವಳು ಸಮಾಧಾನ ಮಾಡಿದಾಗ ಆ ರವಿ ಏನು ಮಾಡ್ತಾನೆ, ಸ್ಟಾಪ್ ಕ್ರೈಯಿಂಗ್. ಹೀಗೆ ನೈಬರ್ಸು ತುಂಬಾ ಇಂಪಾರ್ಟೆಂಟು. ಸೊ ಒಬ್ರಿಗೊಬ್ಬರು ಫ್ರೆಂಡ್ಲಿ ಆಗಿರಬೇಕು ಅನ್ನೋದನ್ನು ಇದು ತೋರಿಸುತ್ತೆ. ಮತ್ತು ನೋಡಿ ಅಲ್ಲೆಲ್ಲ ನೈಬರ್ಸ್ ಎಲ್ಲ ಸೇರಿಕೊಂಡು ಆಟವನ್ನು ಆಡ್ತಾ ಇದ್ದಾರೆ, ಗೇಮ್ ಆಡ್ತಾ ಇದ್ದಾರೆ. ಪ್ಲೇ ವಿತ್ ಯುವರ್ ನೈಬರ್ಸ್ ಅಲ್ವಾ. ನಾವು ಪಕ್ಕದ ಜನರ ಜೊತೆಗೆ, ಅಕ್ಕಪಕ್ಕದವರ ಜೊತೆ, ನೈಬರ್ಸ್ ಜೊತೆಗೆ ಹೇಗಿರಬೇಕು. ವಿ ಪ್ಲೇ ವಿತ್ ಅವರ್ ನೈಬರ್ಸ್. ಸೊ ಒಬ್ರಿಗೊಬ್ಬರು ಸಹಾಯವನ್ನು, ದೆ ಹೆಲ್ಪ್ ವಿತ್ ಈಚ್ ಅದರ್, ದೆ ಸಿಂಗ್ ದ ಸಾಂಗ್ಸ್ ವಿತ್ ಅವರ್ ನೈಬರ್ಸ್. ಟೋಟಲಿ the neighbors are very important for everyone. Neighborhood is also very important. ನಾವು ಫ್ರೆಂಡ್ಲಿ ಆಗಿರಲಿಲ್ಲ, ಯಾವಾಗಲೂ ಜಗಳ ಆಡ್ತಾ ಇದ್ದರೆ ಇಟ್ ಈಸ್ ಡಿಫಿಕಲ್ಟ್ ಟು ಲಿವ್ ಇನ್ ದಟ್ ಏರಿಯಾ ಅಲ್ವಾ. ಅಲ್ಲಿ ನಾವು ನೆಮ್ಮದಿಯಿಂದ ಇರೋಕ್ಕೆ ಆಗಲ್ಲ. ಸೊ ಫ್ರೆಂಡ್ಲಿಯಾಗಿ ಇರಬೇಕು ಅಂತ ತೋರಿಸುತ್ತೆ. ನೆಕ್ಸ್ಟ್ ಇನ್ನೊಂದು ಪಿಕ್ಚರ್ ಇದೆ ನೋಡಿ. ಸೊ ದೇರ್ ಈಸ್ ಎ 74 ಪೇಜ್ ನಂಬರ್. ದ ಚಿಲ್ಡ್ರನ್ಸ್ ಆರ್ ದೇರ್, ದೇ ಡೂಯಿಂಗ್ ಸಮ್ ವರ್ಕ್. ಸೊ ಏನು ಮಾಡ್ತಾ ಇದ್ದಾರೆ? ಸೊ ಇನ್ ಪಿಕ್ಚರ್ ಫಸ್ಟ್ ಆ್ಯಂಡ್ ಸೆಕೆಂಡಲ್ಲಿ ತಂದೆ ಆ ಮಗು ಏನು ಮಾಡ್ತಾ ಇದೆ, ದೇ ಹೆಲ್ಪ್ ದೇರ್ ಪ್ಯಾರೆಂಟ್ಸ್ ಕ್ಲೀನ್ ದ ಡ್ರೈನೇಜ್. ಅಂಡರ್ಸ್ಟುಡ್? ಸೊ ಅನದರ್ ಪಿಕ್ಚರ್, ದೇ ಪುಟ್ ದ ವಾಟರ್ ಫಾರ್ ದ ಗಾರ್ಡನ್, ವಾಟರಿಂಗ್ ದ garden and clean the tap. Another fourth picture, the child help the parents. And also here also fifth, there is the girl help the children, mother. And fourth picture also, the child, the boy help the children. So in picture 7th, the children played the ball, playing with ball. So the boy helped the parents for sweep the garbage. What do you learn from all this picture? When you see all this picture, what do you learn? ಇವುಗಳನ್ನು ನೋಡಿದಾಗ ಏನಾಗುತ್ತೆ, ಬರೀ ನಾವು ಸುತ್ತಮುತ್ತಲಿನ ಕೆಲಸವನ್ನು ಅಮ್ಮ ದೊಡ್ಡವ್ರು ಮಾತ್ರ ಮಾಡೋದಲ್ಲ, ಚಿಲ್ಡ್ರನ್ ಸಹ ಹೆಲ್ಪ್ ಮಾಡಬೇಕು, ಹೆಲ್ಪ್ ದೇರ್ ಪೇರೆಂಟ್ಸ್. ಬರೀ ಓದೋದು, ಬರೆಯೋದು, ಆಟ ಆಡೋದಷ್ಟೇ ಅಲ್ಲ ಮಕ್ಕಳ ಕೆಲಸ. ನೈಬರ್ಹುಡ್ಡನ್ನು ಸಹ ಕ್ಲೀನಾಗಿ ಇಟ್ಕೊಳ್ಬೇಕು, ನೈಬರ್ಸ್ ಜೊತೆಗೆ ಫ್ರೆಂಡ್ಲಿ ಆಗಿರಬೇಕು. ನೋಡಿ ಅಲ್ಲೊಂದು ಹುಡುಗ ಸ್ವೀಪ್ ಮಾಡ್ತಾ, ಡ್ರೈನೇಜನ್ನು ಕ್ಲೀನ್ ಮಾಡ್ತಾ ಇದ್ದಾನೆ ಅಲ್ವಾ, ವಿತ್ ದ ಪೇರೆಂಟ್ಸ್. ಇಲ್ಲಿ ಅನದರ್ ಬಾಯ್ಸ್ ವಾಟರಿಂಗ್ ದ ಪ್ಲ್ಯಾಂಟ್ಸ್ಗೆ ನೀರು ಹಾಕ್ತಾ ಇದ್ದಾನೆ. ಬಿಕಾಸ್ ಪ್ಲ್ಯಾಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ದೇ ಗಿವ್ ದ ಆಕ್ಸಿಜನ್ ಫಾರ್ ಅಸ್. ದೇ ಮೇಕ್ ಅವರ್ ಸರೌಂಡಿಂಗ್ಸ್ ಕ್ಲೀನ್.
So in another picture, the children clean the surroundings of the borewell. So water is very important for everyone, no? Without water, we cannot live. So clean water or pure water is very important for our health. So we clean our surroundings. The boys cleaning the surroundings of tap, near the tap. So the children also know about the importance of environment, our surroundings. Here the boy is help the mother. So the children are sitting and eating the dinner or breakfast. The mother, the boy help the mother to serve the food. Here the two boys are playing the ball with very friendly. So how did the elders doing in the, what are the elders doing? You see the picture? No, the children are help the elders. So in this way the lesson is very important for everyone. The surrounding is very important. Everyone know about the what is the necessity of neighborhood, what type of neighborhood is very important, what type of neighborhood is essential, ನಮಗೆ ಯಾವ ರೀತಿಯ ನೈಬರ್ಹುಡ್ ಇರಬೇಕು ಅಥವಾ ನಮ್ಮ ಸುತ್ತಮುತ್ತಲ ಪರಿಸರ ಹೇಗಿರಬೇಕು, ಕ್ಲೀನಾಗಿರಬೇಕು, ನಮ್ಮ ನೈಬರ್ಸು ಸಹ ಸ್ನೇಹದಿಂದ ಇರಬೇಕು, ಒಬ್ಬರಿಗೊಬ್ಬರಿಗೂ ಕೋಆಪ್ರೇಟ್ ಮಾಡಬೇಕು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವೇ ಕ್ಲೀನಾಗಿ ಇಟ್ಕೊಳ್ಬೇಕು, ಗಾರ್ಬೇಜನ್ನಾಗಲಿ ಕಸವನ್ನಾಗಲಿ ಎಲ್ಲೂ ಸಹ ನಾವು ರೋಡ್ನಲ್ಲಿ ಮನೆಯ ಸುತ್ತಮುತ್ತ ಹಾಕಬಾರ್ದು. ವಾಟರ್ ಎಷ್ಟು ಇಂಪಾರ್ಟೆಂಟು. ಸೊ ವಾಟರ್ ಇರುವಂಥ ಸ್ಥಳವನ್ನು ನಾವು ತುಂಬ ಕ್ಲೀನಾಗಿ ಇಟ್ಕೊಳ್ಬೇಕು, ಸ್ವೀಪ್ ಮಾಡಬೇಕು. ನಾವೇ ಚಿಲ್ಡ್ರನ್ಸ್ ಅಂತ ಹೇಳಿ ನೀವು ಬಿಡಬಾರ್ದು. ನೀವು ಸಹ ವಾಟರ್ ಇಂಪಾರ್ಟೆಂಟು ಅಂತ ಹೇಳಿ ನಮ್ಮ ಎನ್ವೈರ್ನ್ಮೆಂಟ್ ಆರ್ ಸರೌಂಡಿಂಗ್ ನೈಬರ್ಹುಡ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ನೋ? ಸೊ ವಿ ಕ್ಲೀನ್ ಅವರ್ ಸರೌಂಡಿಂಗ್ಸ್. ದ ಪೇರೆಂಟ್ಸ್ ಹೆಲ್ಪ್ ದ ಚಿಲ್ಡ್ರನ್ಸ್, ಎಲ್ಡರ್ಸ್. The parents help the childrens and they are all cooperate with us. ಏನೇ ಹಬ್ಬ ಬರಲಿ ಹರಿದಿನ ಬರಲಿ ಎಲ್ಲರೂ ಸೇರಿಕೊಂಡು ನೈಬರ್ಸ್ ಎಲ್ಲ ಸೇರಿಕೊಂಡು ಆಚರಣೆಯನ್ನು ಮಾಡಿದಾಗ ಇಟ್ ಈಸ್ ವೆರಿ ಎಂಜಾಯ್ಫುಲ್ ಆಗಿರುತ್ತೆ. ಒಬ್ರಿಗೊಬ್ರಿಗೂ ಸಹಾಯ ಮಾಡಬೇಕು. ನೋಡಿ ಅಲ್ಲಿ ಮಗು ಬಿದ್ದಾಗ ಅಮ್ಮ ಹೇಗೆ ಮಗುವಿಗೆ ಸಮಾಧಾನವನ್ನು ಮಾಡ್ತಾ ಇದ್ದಾಳೆ ಅಲ್ವಾ, ಆ ಮಗು ಅಳೋದು ಸಹ ನಿಲ್ಲಿಸ್ಬಿಡ್ತು. ಸೊ ಎಲ್ಲರೂ ಸೇರಿಕೊಂಡು ಆ ಒಂದು ನಮ್ಮ ಸುತ್ತಮುತ್ತಲ ಪರಿಸರವನ್ನು ಡೆಕೋರೇಟ್ ಮಾಡಬೇಕು. ಎಲ್ಲರೂ ಸೇರಿ ಆಟ ಆಡಬೇಕು, ಹಾಡುಗಳನ್ನು ಹೇಳಬೇಕು, ನೈಬರ್ಸ್ ಜೊತೆಲಿ ಜಗಳವನ್ನು ಆಡಬಾರ್ದು. ಚಿಲ್ಡ್ರನ್ಸು ಪೇರೆಂಟ್ಸ್ಗೆ ಹೆಲ್ಪ್ ಮಾಡಬೇಕು. ಸೊ ಇದು ನೈಬರ್ಹುಡ್ ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ತೆ ಅಲ್ವಾ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಚಿಲ್ಡ್ರನ್, ಐ ಥಿಂಕ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ನೈಬರ್ಹುಡ್. ಹೌ ಈಸ್ ದ ನೈಬರ್ಹುಡ್ ಈಸ್ ವೆರಿ ಇಂಪಾರ್ಟೆಂಟ್. In neighborhood, we are all living together, play together, work together, and love one another. We are friends, no? We are live like a friends. So it is very important. When the neighborhood is clean, our health is also very fine. Health is very important. So clean our surrounding is the main responsible for everyone. We are the citizens of the society. So neighborhood is very important. So these are all we learn in this lesson. I think all of you learn all these questions, all these important factors about neighborhood and neighbors. Now children, today I stop the lesson. In the next class I will continue. Till now, take care. Goodbye. Thank you.